ಬೆಳಗಾವಿಗೆ ತಂದಿದ್ದೀವಿ. ಅದೇ ರೀತಿ ಹೇಳೋದ ನಿಷ್ಠಾವಂತ ಕಾರ್ಯಕರ್ತ ಬಸಪ್ಪ ಪಾಮೇನಹಳ್ಳಿ ಅನ್ನೋರನ್ನು ಕೂಡ ನಾವು ಕರ್ಕೊಂಡು ಹೋಗಿದ್ವಿ. ಏನೋ ಒಂದು ದುರದೃಷ್ಟ ಅವರು ಅಲ್ಲಿ ಹೃದಯಾಘಾತದಿಂದ ಆ ಸಮಾವೇಶದಲ್ಲೇ ಅವರು ಹಚ್ಚಿನೋಗಿದ್ರು. ನಾವು ಡಾಕ್ಟರ್ ಹತ್ರ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲರೂ ನಮ್ಮ ಕಾರ್ಯಕರ್ತರು ನಾನು ಎಲ್ಲರೂ ಹೋಗಿ ಅವ್ರು ಬದುಕಿಸೋಕ್ಕೆ ಭಾಳ ಪ್ರಯತ್ನ ಮಾಡಿದ್ರು, ನಮ್ಮ ಕೈಲಿ ಆಗಲಿಲ್ಲ. ಕೊನೆಗೆ ನಾನು ವಾಪಸ್ ಬಂದು ಸಮಾವೇಶದ ಬಂದ ಮೇಲೆ ಅವ್ರ ಮಣ್ಣಿಗೆ ಬಂದಾಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಿಗೆ ಪ್ರಯತ್ನ ಮಾಡಿದೆ ಫೋನ್ ಸಿಗ್ಬೋದೇನೋ ಅಂತ. ನನ್ನ ಅದೃಷ್ಟ ಅವರು ಫೋನಲ್ಲಿ ಸಿಕ್ಕಿ ಇಮಿಡಿಯೇಟಾಗಿ ಹೇಳಿದರು, ನೀವೇನು ತಲೆ ಕೆಡಿಸ್ಕೋಬೇಡ, ಅವ್ರಿಗೆ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ಬಾ, KPCC ಬಂದು ಚೆಕ್ ಇಸ್ಕೊಂಡು ಹೋಗುವಂತಕ್ಕಂಥ 2 ಮಾತು ವಿಚಾರ ಮಾಡ್ದಂಗೂ ಕೂಡ ಅವರು ನಮ್ಮ ಅಧ್ಯಕ್ಷರು ಹೇಳಿದ್ದವ್ರಿಗೆ ಭಾಳ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಯಾಕಂದರೆ ಪಕ್ಷದ ಕಾರ್ಯಕರ್ತ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಅವನು ನಮ್ಮ ಪಕ್ಷದ ಕೆಲಸದಲ್ಲಿದ್ದಾಗ ಅವ್ರಿಗೇನಾರ ಈ ಥರ ಅನಾಹುತಗಳಾದರೆ ನಾವಿದ್ದೀವಿ ಅಂತಕ್ಕಂಥ ಒಂದು ಏನು ಅಭಯ ಹಸ್ತವನ್ನು ಅವ್ರ ಮೇಲೆ ಇಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ಎಲ್ಲ ಶಾಸಕರಿಗೂ ಈ ಥರ ಕೊಡಿಸ್ಬೇಕು, ಏನಾರ ಆದಾಗ ಪಕ್ಷದ ಕಾರ್ಯಕ್ರಮ ನಡೆದಾಗ ಏನಾರ ಆದಾಗ ಕೊಡಿಸ್ಬೇಕನ್ನೋ ಆಸೆ ಇರ್ತದೆ. ಅಲ್ಲಿ ಸ್ಪಂದನೆ ಮಾಡ್ತಕ್ಕಂಥ KPCC ಅಧ್ಯಕ್ಷರು ನಮಗೆ ಸಿಕ್ಕಿದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಬಯಸ್ತೀನಿ. ಈ ಒಂದು 5 ಲಕ್ಷ ರೂಪಾಯಿ ಚೆಕ್ಕನ್ನು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕೊಡುವಂತಂದ್ರು. ಆದರೂ ಕೂಡ ನಮ್ಮ ಅಧ್ಯಕ್ಷರು ಮಂಜನಗೌಡರಾಗಲಿ ಶೇರು ಅವರಾಗಲಿ ನಾವೆಲ್ಲ ಹಿರಿಯರು ಜೊತೆ ಮಾತಾಡಿದಾಗ ಎಲ್ಲ ದುಡ್ಡು ಒಟ್ಟಿಗೆ ಕೊಡೋದು ಬೇಡ, 1 ಲಕ್ಷ ರೂಪಾಯಿ ಚೆಕ್ನ ಅವ್ರು ಕೊಡೋಣ, 4 ಲಕ್ಷ ರೂಪಾಯಿನ FD ಮಾಡಿಸಿ ಅವ್ರಿಗೆ ತಿಂಗಳ ಅವ್ರಿಗೆ ಇಂಟ್ರೆಸ್ಟ್ ಬಡ್ಡಿ ಬರೋ ರೀತಿಯಲ್ಲಿ ಮಾಡಿದರೆ ಅನುಕೂಲ ಆಗತ್ತೆ ಅಂತ ಹೇಳಿ 5 ವರ್ಷದವರೆಗೆ 4 ಲಕ್ಷ ರೂಪಾಯಿನ FD ಮಾಡಿ ತಿಂಗಳ 3,500-4,000 ರೂಪಾಯಿ ಅವ್ರ ಮನೆಗೆ, ಜೊತೆಗೆ ನಮ್ಮ ಸಿದ್ದರಾಮಯ್ಯನವರ 2,000 ರೂಪಾಯಿ ಗೃಹಲಕ್ಷ್ಮಿ ಸೇರಿದರೆ ಒಂದು 6,000 ರೂಪಾಯಿ ಮನೆ ನಡೆಸೋಕೆ ಏನು ತೊಂದರೆ ಇಲ್ಲ ತಾಯಿಗೆ. ಇದು ಏನು ತೋರಿಸುತ್ತೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರ ಕಾರ್ಯಕರ್ತರನ್ನ ಕಷ್ಟ ಕಾಲದಲ್ಲಿ ಕೈ ಬಿಡೋದಿಲ್ಲ ಅಂತಕ್ಕಂಥ ಸಂದೇಶನ ಇಡೀ ರಾಜ್ಯಕ್ಕೆ ನಮಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಬೆಳಗಾವಿಗೆ ತಂದಿದ್ದೀವಿ. ಅದೇ ರೀತಿ ಹೇಳೋದ ನಿಷ್ಠಾವಂತ ಕಾರ್ಯಕರ್ತ ಬಸಪ್ಪ ಪಾಮೇನಹಳ್ಳಿ ಅನ್ನೋರನ್ನು ಕೂಡ ನಾವು ಕರ್ಕೊಂಡು ಹೋಗಿದ್ವಿ. ಏನೋ ಒಂದು ದುರದೃಷ್ಟ ಅವರು ಅಲ್ಲಿ ಹೃದಯಾಘಾತದಿಂದ ಆ ಸಮಾವೇಶದಲ್ಲೇ ಅವರು ಹಚ್ಚಿನೋಗಿದ್ರು. ನಾವು ಡಾಕ್ಟರ್ ಹತ್ರ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲರೂ ನಮ್ಮ ಕಾರ್ಯಕರ್ತರು ನಾನು ಎಲ್ಲರೂ ಹೋಗಿ ಅವ್ರು ಬದುಕಿಸೋಕ್ಕೆ ಭಾಳ ಪ್ರಯತ್ನ ಮಾಡಿದ್ರು, ನಮ್ಮ ಕೈಲಿ ಆಗಲಿಲ್ಲ. ಕೊನೆಗೆ ನಾನು ವಾಪಸ್ ಬಂದು ಸಮಾವೇಶದ ಬಂದ ಮೇಲೆ ಅವ್ರ ಮಣ್ಣಿಗೆ ಬಂದಾಗ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಿಗೆ ಪ್ರಯತ್ನ ಮಾಡಿದೆ ಫೋನ್ ಸಿಗ್ಬೋದೇನೋ ಅಂತ. ನನ್ನ ಅದೃಷ್ಟ ಅವರು ಫೋನಲ್ಲಿ ಸಿಕ್ಕಿ ಇಮಿಡಿಯೇಟಾಗಿ ಹೇಳಿದರು, ನೀವೇನು ತಲೆ ಕೆಡಿಸ್ಕೋಬೇಡ, ಅವ್ರಿಗೆ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ಬಾ, KPCC ಬಂದು ಚೆಕ್ ಇಸ್ಕೊಂಡು ಹೋಗುವಂತಕ್ಕಂಥ 2 ಮಾತು ವಿಚಾರ ಮಾಡ್ದಂಗೂ ಕೂಡ ಅವರು ನಮ್ಮ ಅಧ್ಯಕ್ಷರು ಹೇಳಿದ್ದವ್ರಿಗೆ ಭಾಳ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಯಾಕಂದರೆ ಪಕ್ಷದ ಕಾರ್ಯಕರ್ತ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಅವನು ನಮ್ಮ ಪಕ್ಷದ ಕೆಲಸದಲ್ಲಿದ್ದಾಗ ಅವ್ರಿಗೇನಾರ ಈ ಥರ ಅನಾಹುತಗಳಾದರೆ ನಾವಿದ್ದೀವಿ ಅಂತಕ್ಕಂಥ ಒಂದು ಏನು ಅಭಯ ಹಸ್ತವನ್ನು ಅವ್ರ ಮೇಲೆ ಇಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು. ಎಲ್ಲ ಶಾಸಕರಿಗೂ ಈ ಥರ ಕೊಡಿಸ್ಬೇಕು, ಏನಾರ ಆದಾಗ ಪಕ್ಷದ ಕಾರ್ಯಕ್ರಮ ನಡೆದಾಗ ಏನಾರ ಆದಾಗ ಕೊಡಿಸ್ಬೇಕನ್ನೋ ಆಸೆ ಇರ್ತದೆ. ಅಲ್ಲಿ ಸ್ಪಂದನೆ ಮಾಡ್ತಕ್ಕಂಥ KPCC ಅಧ್ಯಕ್ಷರು ನಮಗೆ ಸಿಕ್ಕಿದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿ ಬಯಸ್ತೀನಿ. ಈ ಒಂದು 5 ಲಕ್ಷ ರೂಪಾಯಿ ಚೆಕ್ಕನ್ನು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಕೊಡುವಂತಂದ್ರು. ಆದರೂ ಕೂಡ ನಮ್ಮ ಅಧ್ಯಕ್ಷರು ಮಂಜನಗೌಡರಾಗಲಿ ಶೇರು ಅವರಾಗಲಿ ನಾವೆಲ್ಲ ಹಿರಿಯರು ಜೊತೆ ಮಾತಾಡಿದಾಗ ಎಲ್ಲ ದುಡ್ಡು ಒಟ್ಟಿಗೆ ಕೊಡೋದು ಬೇಡ, 1 ಲಕ್ಷ ರೂಪಾಯಿ ಚೆಕ್ನ ಅವ್ರು ಕೊಡೋಣ, 4 ಲಕ್ಷ ರೂಪಾಯಿನ FD ಮಾಡಿಸಿ ಅವ್ರಿಗೆ ತಿಂಗಳ ಅವ್ರಿಗೆ ಇಂಟ್ರೆಸ್ಟ್ ಬಡ್ಡಿ ಬರೋ ರೀತಿಯಲ್ಲಿ ಮಾಡಿದರೆ ಅನುಕೂಲ ಆಗತ್ತೆ ಅಂತ ಹೇಳಿ 5 ವರ್ಷದವರೆಗೆ 4 ಲಕ್ಷ ರೂಪಾಯಿನ FD ಮಾಡಿ ತಿಂಗಳ 3,500-4,000 ರೂಪಾಯಿ ಅವ್ರ ಮನೆಗೆ, ಜೊತೆಗೆ ನಮ್ಮ ಸಿದ್ದರಾಮಯ್ಯನವರ 2,000 ರೂಪಾಯಿ ಗೃಹಲಕ್ಷ್ಮಿ ಸೇರಿದರೆ ಒಂದು 6,000 ರೂಪಾಯಿ ಮನೆ ನಡೆಸೋಕೆ ಏನು ತೊಂದರೆ ಇಲ್ಲ ತಾಯಿಗೆ. ಇದು ಏನು ತೋರಿಸುತ್ತೆ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವರ ಕಾರ್ಯಕರ್ತರನ್ನ ಕಷ್ಟ ಕಾಲದಲ್ಲಿ ಕೈ ಬಿಡೋದಿಲ್ಲ ಅಂತಕ್ಕಂಥ ಸಂದೇಶನ ಇಡೀ ರಾಜ್ಯಕ್ಕೆ ನಮಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.